ಓಂ ಶ್ರೀ ಸಾಯಿರಾಮ್. ನಮ್ಮೆಲ್ಲರ ಹೃದಯವಾಸಿ ಕಲಿಯುಗ ಅವತಾರಿಯಾದಂತಹ ಸ್ವಾಮಿಯ ಚರಣ ಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳು. ಸ್ವಾಮಿಯ ಅವತಾರಗಳ ಸರಣಿಯನ್ನು ಅವಲೋಕಿಸಿದಾಗ ಈ ಸತ್ಯಸಾಯಿ ಅವತಾರವು ಪರಿಪೂರ್ಣ ಅವತಾರ ಅಂತ ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಈ ಅವತಾರದಲ್ಲಿ ಸ್ವಾಮಿ ಮನುಕುಲಕ್ಕೆ ಬೇಕಾದಂತಹ ಅತ್ಯುನ್ನತವಾದ ಸರ್ವೋತ್ಕೃಷ್ಟವಾದಂತಹ ಆಧ್ಯಾತ್ಮಿಕ ಸತ್ಯತೆಯನ್ನು ಸರಳ ರೀತಿಯ ಒಂದು ವಾಣಿಗಳಲ್ಲಿ ಅದನ್ನು ನಮಗೆ ಹೇಳಿರುವುದು ನಾವು ನೋಡ್ತೇವೆ. ಅದರಲ್ಲಿ ತುಂಬ ಸ್ವಾಮಿ ಅಂತ ವಾಣಿಗಳಿದೆ. ಅಂಥದ್ರಲ್ಲಿ ಒಂದು ವಾಕ್ಯ, ಹೆಲ್ಪ್ ಎವರ್ ಹರ್ಟ್ ನೆವರ್. ಯಾವಾಗಲೂ ಇಂತಹ ಅವತಾರಗಳ ಒಂದು ವಾಣಿಗಳಿಗೆ, ಶಾಸ್ತ್ರಗಳಲ್ಲಿ ಉಕ್ತವಾದಂತಹ ಕೆಲವು ವಾಕ್ಯಗಳಿಗೆ ಎರಡು ಅರ್ಥಗಳಿರುತ್ತೆ. ಒಂದು ಸ್ಥೂಲಾರ್ಥ, ಇನ್ನೊಂದು ಸೂಕ್ಷ್ಮ ಅರ್ಥ ಅಥವಾ ಅಂತರಾರ್ಥ ಅಂತ. ಈ ಹೆಲ್ಪ್ ಎವರ್ ಹರ್ಟ್ ನೆವರ್ ಎನ್ನುವ ವಾಕ್ಯವನ್ನು ನಾವು ಸ್ಥೂಲವಾಗಿ ನೋಡಿದಾಗ, ಹೆಲ್ಪ್ ಎವರ್ ಅಂದರೆ ಯಾವಾಗಲೂ ಸಹಾಯವನ್ನು ಮಾಡಬೇಕು. ಇನ್ನು ಹರ್ಟ್ ನೆವರ್ ಅಂತಂದರೆ ಯಾರಿಗೂ ಯಾವತ್ತೂ ನೋಯಿಸಲೇಬಾರ್ದು ಅನ್ನೋ ಒಂದು ಅರ್ಥವನ್ನು ನಾವು ನೋಡ್ತೇವೆ. ಆದರೆ ಇದರ ಒಂದು ಹೆಲ್ಪ್ ಎವರ್ ಅಂತಕ್ಕಂತಹ ಒಂದು ವಾಕ್ಯದ ಅಂತರಾರ್ಥವನ್ನು ನಾವು ಪರಿಗಣನೆಗೆ ತಗೊಂಡಾಗ, ಇಲ್ಲಿ ಹೆಲ್ಪ್ ಎವರ್ ಅಂತಂದರೆ ಯಾವಾಗಲೂ ಸಹಾಯ ಮಾಡಬೇಕು ಅನ್ನೋದು ಸ್ಪಷ್ಟ. ಯಾರಿಗೆ ಸಹಾಯ ಮಾಡಬೇಕು, ಯಾವ ರೀತಿಯ ಸಹಾಯ ಮಾಡಬೇಕು ಅಂತ ನಾವು ಜಿಜ್ಞಾಸೆಯನ್ನು ಇಟ್ಕೊಂಡಾಗ, ನಮಗೆ ನಾವೇ ಸಹಾಯ ಮಾಡ್ತಿರಬೇಕು ಪ್ರತಿ ಕ್ಷಣ. ಯಾವ ರೀತಿಯ ಸಹಾಯ ಅಂತಂದರೆ, ನಮ್ಮ ಯೋಚನೆ, ಮಾತು ಮತ್ತು ಕೃತಿಗಳಲ್ಲಿ ನಮ್ಮ ಆಂತರಿಕ ಅಭ್ಯುದಯಕ್ಕೆ, ಆಧ್ಯಾತ್ಮಿಕ ಉನ್ನತಿಗೆ ಬೇಕಾದಂತಹ ಸಹಾಯವನ್ನು ನಾವೇ ಮಾಡಿಕೊಳ್ತಾ ಇರಬೇಕು ಅನ್ನೋದು ಇದರ ಒಂದು ಸೂಕ್ಷ್ಮ ಅರ್ಥ. ಇದನ್ನು ಸ್ವಲ್ಪ ನಾವು ವಿವರಣೆಯ ಕಡೆಗೆ ಹೋದಾಗ, ನಮ್ಮ ಯೋಚನೆಗಳಿಂದ ಅಂದರೆ ಉದಾತ್ತವಾದಂಥ ಯೋಚನೆಗಳು, ದೈವಿ ಚಿಂತನೆಗಳು, ಇನ್ನೊಂದು ಬೇರೆಯವರಿಗೆ ಒಂದು ಲೋಕ ಕಲ್ಯಾಣಕ್ಕೆ, ಕ್ಷೇಮಕ್ಕೆ ಬೇಕಾದಂತಹ ವಿಚಾರಧಾರೆಗಳನ್ನು ನಾವು ಮಾಡೋದಿದೆಯಲ್ಲ, ಅದು ಕೂಡ ನಮ್ಮ ಯೋಚನೆಯ ಮೂಲಕ ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ನಮಗೆ ನಾವೇ ಮಾಡ್ತಕ್ಕಂತಹ ಸಹಾಯ. ಇನ್ನು ನಮ್ಮ ಮಾತುಗಳ ಮೂಲಕ ಅಂತಂದರೆ, ಒಂದು ದೈವ ಪ್ರೇರಕವಾದಂತಹ ಧರ್ಮ ಮಾರ್ಗಕ್ಕೆ ಸ್ಫೂರ್ತಿ ಕೊಡ್ತಕ್ಕಂತಹ ಮಾತುಗಳು, ಇನ್ನೊಬ್ಬರ ನೋವಿಗೆ ಶಮನವನ್ನು ಮಾಡ್ತಕ್ಕಂಥ, ಸಮಾಧಾನವನ್ನು ನೀಡ್ತಕ್ಕಂಥ ಕರುಣಾಪೂರಿತ ಮಾತುಗಳು, ಪ್ರೇಮಪೂರ್ವಕ ಪ್ರಾಮಾಣಿಕವಾದ ಮಾತುಗಳು, ಮೃದುವಾದ ಮಾತುಗಳು, ಇವೆಲ್ಲವೂ ಕೂಡ ನಮ್ಮ ಅಂತರಂಗದ ಉನ್ನತಿಗೆ ನಾವೇ ಮಾಡಿಕೊಳ್ತಕ್ಕಂತಹ ಸಹಾಯ. ಇನ್ನು ನಾವು ಮಾಡ್ತಕ್ಕಂತಹ ಕೃತಿಗಳು, ಸೇವೆ ಇರ್ಬೋದು, ಭಜನೆ, ಸತ್ಸಂಗ, ಧ್ಯಾನ, ಜಪ, ನಾಮಸ್ಮರಣೆ, ಇವೆಲ್ಲವೂ ಕೂಡ ನಮ್ಮ ಉನ್ನತಿಗೆ ನಾವೇ ಮಾಡುವಂತಹ, ನಮಗೆ ನಾವೇ ಮಾಡಿಕೊಳ್ತಕ್ಕಂತಹ ಸಹಾಯ. ಹೀಗೆ ಪ್ರತಿ ಕ್ಷಣವೂ ಕೂಡ ನಾವು ಮಾಡ್ತಕ್ಕಂತಹ ನಮ್ಮ ಯೋಚನೆಗಳಿಂದ, ಮಾತುಗಳಿಂದ ಮತ್ತು ಕ್ರಿಯೆಗಳಿಂದ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ದೈವಾರ್ಪಣ ಭಾವನೆಯಿಂದ ಮಾಡಿದಾಗ ಅವು ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ ಮಾಡುತ್ತವೆ. ಅದಕ್ಕೆ ಯಾವಾಗಲೂ ನಾವು ಮಾಡ್ತಕ್ಕಂತಹ ಕೆಲಸಗಳು ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ, ನಮ್ಮ ಪರಮ ಗುರಿಯಾದಂತಹ ನಮ್ಮೊಳಗಿರುವ ಸ್ವಾಮಿಯನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳತಕ್ಕಂತಹ ಆ ಒಂದು ಪರಮ ಪಥದಲ್ಲಿ ಸಾಗಲಿಕ್ಕೆ ನಮಗೆ ನಾವೇ ಮಾಡಿಕೊಳ್ಳುವಂಥ ಸಹಾಯ ಅನ್ನೋದೇ ಈ ಹೆಲ್ಪ್ ಎವರ್ ಅಂತಕ್ಕಂಥ ವಾಕ್ಯದ ಅರ್ಥ. ಇನ್ನು ಹರ್ಟ್ ನೆವರ್ ಅಂತ ಒಂದು ವಾಕ್ಯವನ್ನು ನಾವು ತೆಗೆದುಕೊಂಡಾಗ, ಯಾರಿಗೂ ನೋವು ಮಾಡಬೇಡ ಅನ್ನೋದು ಇದರ ಒಂದು ಅರ್ಥ ಆದರೂ ಕೂಡ, ಹರ್ಟ್ ನೆವರ್ ಅಂತಂದರೆ ನಾವು ಯಾರಿಂದಲೂ ಯಾವುದಕ್ಕೂ ಯಾವಾಗಲೂ ನೋವುಂಟು ಮಾಡ್ಕೊಳ್ಬಾರ್ದು, ನೊಂದ್ಕೊಳ್ಬಾರ್ದು, ಹರ್ಟ್ ಆಗಬಾರ್ದು ಅನ್ನೋದೇ ಇದರ ಇನ್ನೊಂದು ಸೂಕ್ಷ್ಮ ಅರ್ಥ. ಯಾಕಂತಂದರೆ ಆಧ್ಯಾತ್ಮಿಕ ಪಥದಲ್ಲಿ ಹೋಗ್ತಕ್ಕಂತಹ ಎಲ್ಲ ಸಾಧಕರಿಗೂ ಕೂಡ ನೋವು, ನಲಿವು, ದುಃಖ, ಯಾತನೆ ಇವುಗಳಿಂದ ಆಗದೇ ಇರತಕ್ಕಂತಹ ಒಂದು ಸ್ಥಿತಪ್ರಜ್ಞತ್ವ, ಆ ನಿರ್ಲಿಪ್ತ ಮನಸ್ಥಿತಿ ಬೇಕು ಇಲ್ಲಿ. ಇನ್ನು ಇನ್ನೊಬ್ಬರಿಗೆ ನೋವುಂಟು ಮಾಡಬೇಕು ಅನ್ನೋ ಭಾವನೆ ನಮ್ಗೆ ಯಾವಾಗ ಬರುತ್ತೆ ಅಂತಂದರೆ, ಇನ್ನೊಬ್ಬರಿಂದ ನಾವು ನೋವಿಗೆ ವಿಚಲಿತರಾಗುವಂಥ ಮನಸ್ಥಿತಿ ಇದ್ದಾಗ ಇನ್ನೊಬ್ರಿಗೆ ನಾವು ನೋವು ಮಾಡಬೇಕು ಅನ್ನೋ ಭಾವನೆ ನಮಗೆ ಬರೋದು ಸಹಜ. ಆದ್ದರಿಂದ ಇಲ್ಲಿ ಯಾಕೆ ನೋವು ಮಾಡಬೇಡಿ ಅನ್ನೋರ್ಥದಲ್ಲಿ ಸ್ವಾಮಿ ಹೇಳಿದ್ದಾರೆ ಅಂತಂದರೆ, ಆಧ್ಯಾತ್ಮಿಕ ಪಥದಲ್ಲಿ ಇರ್ತಕ್ಕಂಥವ್ರ ಪರಮ ಗುರಿನೇ ದೈವ ಒಂದು ಸ್ವಾಮಿಯ ಒಂದು ಸಾಮೀಪ್ಯ ಮತ್ತು ಸಾನ್ನಿಧ್ಯವನ್ನು ಪಡಿಬೇಕು ಅನ್ನೋದು ಮೂಲ ಉದ್ದೇಶ.
ಹೀಗೆ ಸ್ವಾಮಿಯ ಒಂದು ಸಾನ್ನಿಧ್ಯ ಮತ್ತು ಸಾಮೀಪ್ಯದ ಕೊರತೆಯೇ ನಮ್ಮ ಮಾನಸಿಕ ದೌರ್ಬಲ್ಯ ಸ್ಥಿತಿಯಾಗಿ ಅದು ನೋವು ಮಾಡ್ಕೊಳ್ತಕ್ಕಂಥ, ಇನ್ನೊಬ್ಬರನ್ನು ನೋಯಿಸುವ ಒಂದು ದೌರ್ಬಲ್ಯಕ್ಕೆ ಕಾರಣ ಅಂತಕ್ಕಂಥದ್ದು ಇಲ್ಲಿಯ ಒಂದು ಅರ್ಥ. ಆದ್ದರಿಂದ ಆಧ್ಯಾತ್ಮಿಕ ಪಥದಲ್ಲಿ ಸಾಗುವ ನಾವು ಯಾರಿಗೂ ನೋಯಿಸದ ಒಂದು ಮಾನಸಿಕ ಸ್ಥಿತಿಯನ್ನು ಹೊಂದಬೇಕಾದ್ರೆ ಯಾವ ನೋವಿಗೂ ವಿಚಲಿತರಾಗದಂತಹ ಮತ್ತು ಅದರ ಬದಲಾಗಿ ಸ್ವಾಮಿಯ ಒಂದು ಸಹಜ ಸ್ಥಿತಿಯಾದ ಸ್ವಾಮಿಯ ಸಾಮೀಪ್ಯ ಸಾನ್ನಿಧ್ಯದಿಂದ ಬರ್ತಕ್ಕಂತಹ ಆನಂದದ ಸ್ಥಿತಿಯನ್ನು ಹೊಂದಬೇಕಾದ್ರೆ ಈ ನೋವನ್ನೆಲ್ಲ ಮೀರಬೇಕು, ಮತ್ತೆ ಅದರಿಂದ ಈ ವಿಚಲಿತರಾಗಂಥ ಒಂದು ಸ್ಥಿತಪ್ರಜ್ಞತೆಯನ್ನು ಪಡಿಬೇಕು ಅನ್ನೋದೇ ಈ ಒಂದು ಸ್ವಾಮಿಯ ಒಂದು ಸ್ಪಷ್ಟ ಸಂದೇಶ. ಜೈ ಸಾಯಿರಾಮ್. ಮಹಾದೇವಾ ಮಹೇಶ್ವರ ಸಾಯಿ ನಾರಾಯಣ.